ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ದೋಸ್ತಿಗಳ ನಡುವೆ ಮತ್ತೆ ಮೈತ್ರಿ ಸಂಘರ್ಷ ಶುರು ಆಯ್ತಾ ಅನ್ನುವಂತ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಮಂಡ್ಯದಲ್ಲಿ ಆರಂಭಗೊಳ್ಳುತ್ತಾ ಈ ಹೊಂದಾಣಿಕೆಯ ಜಟಾಪಟಿ ಅನ್ನೋ ಅನುಮಾನ. ಲೋಕಲ್ ಚುನಾವಣೆಯಲ್ಲಿ ಬಿಜೆಪಿಯಿಂದ ಪ್ರತ್ಯೇಕ ಸ್ಪರ್ಧೆಗೆ ತೀರ್ಮಾನಿಸಿದಂಗೆ ಕಾಣಿಸ್ತಾ ಇದೆ. ತಮ್ಮ ಅಭಿಪ್ರಾಯ ಮಂಡಿಸಿರೋ ಮಂಡ್ಯ ಜಿಲ್ಲಾ ಬಿಜೆಪಿ ನಾಯಕರು ಬೇಡ ಬೇಕು ಏನಾಗತ್ತೆ, ಇದರಿಂದ ಲಾಭ ಯಾರಿಗೆ ನಷ್ಟ ಯಾರಿಗೆ, ಅದರ ಅಭಿಪ್ರಾಯವನ್ನು ಜಿಲ್ಲಾ ಬಿಜೆಪಿ ನಾಯಕರುಗಳು ತಿಳಿಸಿದಾರಂತೆ. ನಿನ್ನೆ BY ವಿಜಯೇಂದ್ರ ಅವರ ಮುಂದೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ನಾಯಕರುಗಳು. ಮೈತ್ರಿಗಿಂತ ನಮಗೆ ಪಕ್ಷ ಅನ್ನೋದು ಇಂಪಾರ್ಟೆಂಟ್ ಆಗತ್ತೆ, ನಮ್ಮ ಪಕ್ಷದ್ದೇ ಪ್ರಾಬಲ್ಯ ಹೆಚ್ಚಾಗಬೇಕು. ಸಭೆಯಲ್ಲಿ ಭಾಗಿಯಾಗಿದ್ದ ನಾರಾಯಣಗೌಡ, ಸುಮಲತಾ ಅಂಬರೀಶ್ ಜನವರಿ 10ರಂದು HDK ಜೊತೆಗಿನ ಸಭೆಯ ಬಳಿಕ ನಿರ್ಧಾರ ಪ್ರಕಟಿಸಲಿದ್ದಾರಾ BY ವಿಜಯೇಂದ್ರ ಅನ್ನೋ ಪ್ರಶ್ನೆ. ನೋಡಿ, ಈಗಾಗಲೇ JDS ಮತ್ತು ಬಿಜೆಪಿ ಮೈತ್ರಿ ಆಗಿದೆ ರಾಜ್ಯದಲ್ಲಿ. ಬಟ್ ರಾಜ್ಯದಲ್ಲಿ ಆ ಮೈತ್ರಿ ಇನ್ನೂ ಉಳ್ಕೊಂಡಿದೆಯಾ ಅನ್ನೋ ಪ್ರಶ್ನೆ ಇದೆ. ಕೇವಲ ಹೈಕಮಾಂಡ್ ಮಟ್ಟದಲ್ಲಿ ಮಾತ್ರ ಈ ಮೈತ್ರಿ ಇದೆಯಾ? ಕುಮಾರಸ್ವಾಮಿ ಅವರು ಮಾತ್ರ ಈ ಮೈತ್ರಿಯನ್ನು ಕೇಂದ್ರದ ಮಟ್ಟದಲ್ಲಿ ಮಾತ್ರ ಮೇಂಟೈನ್ ಮಾಡ್ತಾ ಇದ್ದಾರಾ? ಎತ್ತು ಏರಿಗಿಳಿತು ಎಮ್ಮೆ ನೀರಿಗಿಳಿತು ಅನ್ನೋ ಥರದ್ರಲ್ಲಿ ಬಿಜೆಪಿದೊಂದು ನಿರ್ಧಾರ, JDSದೊಂದು ನಿರ್ಧಾರ. ಹೊಂದಾಣಿಕೆ ಅನ್ನೋದಿಲ್ಲ, ತಾಳಮೇಳ ಸರಿಯಾಗಿ ಬರ್ತಾ ಇಲ್ಲ. ಈಗಾಗಲೇ ಒಂದು ಬಾರಿ ವಿಜಯೇಂದ್ರ ಅವರ ಅಭಿಪ್ರಾಯ ತಿಳಿಸಿದ್ರು, ಮತ್ತೆ ಡ್ಯಾಮೇಜ್ ಆಗುತ್ತೆ ಅಂತ ಆ ಸ್ಟೇಟ್ಮೆಂಟಿಗೆ ಏನೋ ಒಂದು ತಾಪೆ ಹಾಕೋ ಕೆಲಸ ಮಾಡಿದ್ರು. ಇನ್ನೊಂದು ಕಡೆಯಲ್ಲಿ ದೇವೇಗೌಡರು ಕೂಡ ತಮ್ಮ ಮನದಾಳದ ಮಾತುಗಳನ್ನು ಹೇಳ್ಕೊಂಡಿದ್ರು. ಅಂದರೆ ತಮ್ಮ ಅಸ್ತಿತ್ವವನ್ನು ಕಾಪಾಡಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ JDS ಕೂಡ ಪ್ರಯತ್ನ ಪಡ್ತಾ ಇದೆ. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ಮೈತ್ರಿ ಏನೋ ಆಗಿತ್ತು, ಬಟ್ ಆ ಮೈತ್ರಿ ಇದೆಯಾ ಅಂತ ಕೆಲವರಿಗೆ ಈಗಲೂ ಅನುಮಾನ ಇದೆ. ಒಂದಕ್ಕೊಂದು ಸಂಬಂಧ ಇಲ್ಲ, ಹೊಂದಾಣಿಕೆ ಇಲ್ಲ ಅಂತ. ಈ ಸ್ಥಳೀಯ ಮಟ್ಟದ ಚುನಾವಣೆ ಅಥವಾ ಮುಂದಿನ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಏನು ತೀರ್ಮಾನ ಕೈಗೊಳ್ತಾ ಇದ್ದಾರೆ ಬಿಜೆಪಿಯವರು, JDSನವರು ಅಂತ? ನೀತಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುವ ನಿಟ್ಟಿನಲ್ಲಿ ಮೈತ್ರಿ ಸರ್ಕಾರವನ್ನ ಮಾಡುವುದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಂತಹ ಬಿಜೆಪಿ ಹಾಗೆ JDS ತಮ್ಮ ಹೊಂದಾಣಿಕೆ ಲೆಕ್ಕಾಚಾರವನ್ನ ಒಂದಷ್ಟು ಬದಲಾಯಿಸುವಂತಹ ಇರಾದೆಯನ್ನು ಹೊಂದ್ಕೊಂಡಿದ್ದಾರೆ. ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಗಳಿಗೆ ಮಾತ್ರ ಸೀಮಿತವಾಗುವಂತೆ ಮೈತ್ರಿಯನ್ನ ಮುಂದುವರಿಸಬೇಕು ಅನ್ನುವಂತಹ ಒತ್ತಡ ಎರಡೂ ಪಕ್ಷದ ಕಾರ್ಯಕರ್ತರಲ್ಲಿ ಮೂಡಿ ಬರ್ತಾ ಇದೆ. ಕಳೆದ ಕೆಲ ದಿನಗಳ ಹಿಂದಷ್ಟೇ JDSನ ರಾಷ್ಟ್ರೀಯ ಅಧ್ಯಕ್ಷರಾಗಿರುವ ದೇವೇಗೌಡರು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ವಿಚಾರದಲ್ಲಿ ಪಕ್ಷ ಏಕಾಂಗಿಯಾಗಿ ಸ್ಪರ್ಧೆ ಮಾಡುತ್ತೆ ಅನ್ನುವಂಥ ವಿಚಾರವನ್ನ ಹೇಳಿದ ಬೆನ್ನಲ್ಲೇ ಬಿಜೆಪಿ ರಾಜ್ಯಾಧ್ಯಕ್ಷರು ಕೂಡ ಇದೇ ವಿಚಾರವನ್ನ ಇಂಗಿತವನ್ನ ವ್ಯಕ್ತಪಡಿಸಿದ್ರು. ಇದಾದ ಬಳಿಕ ಈಗ ಪಕ್ಷದ ವಲಯಗಳಲ್ಲಿ ಈ ವಿಚಾರಕ್ಕೆ ಬಹಳ ಮಹತ್ವ ಬರ್ತಾ ಇದೆ. ಪಕ್ಷದ ನಾಯಕರುಗಳು ಕೂಡ ತಮ್ಮ ತಮ್ಮ ಪಕ್ಷಗಳನ್ನ ಬಲಪಡಿಸುವ ನಿಟ್ಟಿನಲ್ಲಿ ಯೋಚನೆಯನ್ನ ಮಾಡ್ತಿದ್ದಾರೆ. ಕಳೆದ 2 ದಿನಗಳಿಂದ ಬಿಜೆಪಿಯಲ್ಲಿ ನಡೆಯುತ್ತಿರುವಂತಹ ಜಿಲ್ಲಾವಾರು ಪಕ್ಷಗಳ ಅಂದ್ರೆ ಜಿಲ್ಲಾವಾರು ಸಂಘಟನಾ ಸಭೆಗಳಲ್ಲಿ ಈ ವಿಚಾರ ಮತ್ತೆ ಪ್ರತಿಧ್ವನಿಸಿದೆ. ಮಂಡ್ಯ ವಿಭಾಗ, ಮೈಸೂರು ವಿಭಾಗದಲ್ಲಂತೂ ಈ ವಿಚಾರಕ್ಕೆ ಹೆಚ್ಚಿನ ಮಹತ್ವ ಸಿಕ್ಕಿದೆ. ಸ್ಥಳೀಯ ನಾಯಕರು ಸಭೆಯ ವೇಳೆ ನಮ್ಮ ಪಕ್ಷವನ್ನ ತಳಮಟ್ಟದಿಂದ ನಾವು ಕಟ್ಟಲೇಬೇಕಾಗಿದೆ. ಸ್ಥಳೀಯ ಮಟ್ಟದ ಚುನಾವಣೆಗಳು, ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಕಾರ್ಯಕರ್ತರಿಗೋಸ್ಕರ ನಡೆಯುವ ಚುನಾವಣೆ. ಕಾರ್ಯಕರ್ತರಿದ್ದರಷ್ಟೇ ಪಕ್ಷ ಇರೋಕೆ ಸಾಧ್ಯ. ಇಂತಹ ಸಂದರ್ಭದಲ್ಲಿ ಪಕ್ಷದ ಜೊತೆ ನಿಲ್ಲಬೇಕು ಅಂದಾಗ ನಾವು ಕಾರ್ಯಕರ್ತರಿಗೆ ಅವಕಾಶವನ್ನ ಕೊಡಬೇಕು. ಮೈತ್ರಿ ಹೆಸರಿನಲ್ಲಿ ಪಕ್ಷದ ಶಕ್ತಿಯನ್ನ ಕಳೆದುಕೊಳ್ಳೋದಕ್ಕಿಂತ ಹೆಚ್ಚಾಗಿ ನಮ್ಮ ಕ್ಷೇತ್ರಗಳಲ್ಲಿ ನಮ್ಮ ಪಕ್ಷದ ಸದಸ್ಯರುಗಳಿಗೆ ಅವಕಾಶವನ್ನ ಮಾಡಿಕೊಡಬೇಕು, ನಾವೇ ಸ್ಪರ್ಧೆಯನ್ನ ಮಾಡಬೇಕು. ಈ ನಿಟ್ಟಿನಲ್ಲಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡುವುದೇ ಉತ್ತಮ ಅನ್ನುವಂತ ಅಭಿಪ್ರಾಯವನ್ನ ಹಾಕೊಂಡಿದ್ದಾರೆ. ಮೈತ್ರಿ ಹೊಂದಾಣಿಕೆ ಏನಿದ್ರು ಲೋಕಸಭಾ ಚುನಾವಣೆಗಳಿಗೆ, ವಿಧಾನಸಭಾ ಚುನಾವಣೆಗೆ ಅನ್ನುವಂಥ ನಿರ್ಧಾರ ಆಗಿದೆ. ಅಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಪಕ್ಷದ ಬಲವರ್ಧನೆ ಆದಾಗ ಮಾತ್ರ ನಮಗೆ ಅಧಿಕಾರ ಸಿಗೋದಕ್ಕೆ ಸಾಧ್ಯ. ಹೊಂದಾಣಿಕೆ ರಾಜಕಾರಣಕ್ಕಿಂತ ಹೆಚ್ಚಾಗಿ ಪಕ್ಷವನ್ನ ಬಲಪಡಿಸಲೇಬೇಕು, ಆ ನಿಟ್ಟಿನಲ್ಲಿ ನಾವು ಕರ್ತವ್ಯವನ್ನ ನಿಭಾಯಿಸಬೇಕು ಅನ್ನುವಂತಹ ಮಾತನ್ನ ಹೇಳ್ಕೊಂಡಿದ್ದಾರೆ. ಸಭೆಯಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ತಮ್ಮ ವಿಚಾರವನ್ನ ಅರಿಕೆ ಮಾಡಿದ್ದಾರೆ. ಈ ಬಗ್ಗೆ ರಾಜ್ಯಾಧ್ಯಕ್ಷರು ತಮ್ಮ ನಿರ್ಧಾರವನ್ನ ಪ್ರಕಟಿಸಿದ್ರು ಕೂಡ ಪರೋಕ್ಷವಾಗಿ ಅವರು ಕೂಡ ಇದೇ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಈಗ ಸ್ಥಳೀಯ ಮಟ್ಟದ ಚುನಾವಣೆಗಳ ಬಳಿಕ ಮೈತ್ರಿಯನ್ನ ಹೇಗೆ ತೆಗೆದುಕೊಂಡು ಹೋಗಬೇಕು ಅನ್ನೋದರ ಬಗ್ಗೆ ಚರ್ಚೆ ನಡೆಯೋದಕ್ಕೆ ಮಾತುಕತೆಗಳು ಶುರುವಾಗ್ತಾ ಇದೆ. ಜನವರಿ 10ರಂದು ಮೈತ್ರಿ ಪಕ್ಷದ ನಾಯಕರಾದಂತಹ ಕುಮಾರಸ್ವಾಮಿ ಅವರ ಜೊತೆ ಒಂದು ಸಭೆಯನ್ನ ನಡೆಸುವುದಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷರು ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಈ ಸಭೆಯಲ್ಲಿ ಈ ವಿಚಾರದ ಬಗ್ಗೆ ಚರ್ಚೆ ನಡೀಬಹುದು. ಆನಂತರ ಅಂತಿಮವಾದಲ್ಲಿ ಮೈತ್ರಿಯ ಭವಿಷ್ಯ ಏನಾಗಬಹುದು ಅನ್ನೋದ್ರ ಬಗ್ಗೆ ಸ್ಪಷ್ಟ ನಿಲುವು ಸಿಗಬಹುದು. ನೀತಿ ರಾಕೇಶ್, ಇನ್ನೊಂದು JDSನವರು ಕೂಡ ಇದೇ ಆಲೋಚನೆಯಲ್ಲಿ. ದೇವೇಗೌಡರು ಹಿಂದೆ ಸ್ಟೇಟ್ಮೆಂಟ್ಗಳನ್ನು ಕೊಡುವಾಗ ಅಥವಾ ಸ್ಥಳೀಯ JDSನ ನಾಯಕರುಗಳು ಕೂಡ ಸ್ಥಳೀಯ ಮಟ್ಟದಲ್ಲೂ ಈ ಹೊಂದಾಣಿಕೆ ಮಾಡಿಕೊಂಡ್ರೆ ಅಸ್ತಿತ್ವಕ್ಕೆ ಸಮಸ್ಯೆ ಆಗ್ಬೋದು ಅನ್ನೋದೊಂದು ಅಭಿಪ್ರಾಯ ಆಗಿತ್ತು ಅಂತ. ಸೊ ಹಾಗಾಗಿ ಅವರ ವಿಚಾರಗಳು ಯಾವ ರೀತಿ ಆಗಿದೆ ಅಂತ? ನೀತಿ, ನಾನು ಈಗಾಗಲೇ ಹೇಳಿದ ಹಾಗೆ ಎರಡೂ ಪಕ್ಷಗಳಿಗೂ ಕೂಡ ತಮ್ಮ ತಮ್ಮ ಕಾರ್ಯಕರ್ತ ವಲಯವನ್ನ ಬಲವಾಗಿಸಿಕೊಳ್ಳುವಂತಹ ಆಸಕ್ತಿ ಮೂಡಿದೆ. ಜೊತೆಗೆ ಅಧಿಕಾರಕ್ಕೆ ಬರಬೇಕು ಅಂದಾಗ ಸಿಂಗಲ್ ಪಾರ್ಟಿ ಅಥವಾ ಸಿಂಗಲ್ ಪಕ್ಷ ಮೆಜಾರಿಟಿಯಲ್ಲಿ ಇದ್ದಾಗ ಮಾತ್ರ ಅದಕ್ಕೆ ಅವಕಾಶ ಸಿಗೋದಕ್ಕೆ ಸಾಧ್ಯ.
ಈ ನಿಟ್ಟಿನಲ್ಲಿ ಎರಡೂ ಪಾರ್ಟಿಗಳು ತಮ್ಮ ತಮ್ಮ ಪಕ್ಷದ ಮತ್ತು ಸೀಟುಗಳ ಲೆಕ್ಕಾಚಾರವನ್ನ ವಿಸ್ತರಿಸಿಕೊಳ್ಳುವ ಯೋಚನೆಯನ್ನ ಮಾಡ್ತಾ ಇದೆ. ಮುಂದೆ ಮೈತ್ರಿ ಸಂದರ್ಭ ಬಂದಾಗ ಅನಿವಾರ್ಯತೆಯ ಹೊತ್ತಿನಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು. ಅದಕ್ಕೂ ಮೊದಲೇ ಹೊಂದಾಣಿಕೆ ಲೆಕ್ಕಾಚಾರದಲ್ಲಿ ಹೋದಾಗ ಪಕ್ಷಗಳ ಪ್ರಾಬಲ್ಯವನ್ನ ವಿಸ್ತರಿಸಿಕೊಳ್ಳೋದಕ್ಕೆ ಅಸಾಧ್ಯ ಆಗುತ್ತೆ. ಉದಾಹರಣೆಗೆ ಹೇಳೋದಾದ್ರೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ನ ಪ್ರಾಬಲ್ಯ ಹೆಚ್ಚಾಗಿದೆ. ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಕೆಲವೊಂದು ಪ್ರದೇಶಗಳಲ್ಲಿ ಜೆಡಿಎಸ್ ಪ್ರಾಬಲ್ಯವನ್ನು ಹೊಂದುತ್ತಾ ಇದೆ. ಇಂತಹ ಸಂದರ್ಭದಲ್ಲಿ ರಾಷ್ಟ್ರೀಯ ಪಕ್ಷವಾಗಿರುವಂತಹ ಜೆಡಿಎಸ್ ಹೊಂದಾಣಿಕೆ ಲೆಕ್ಕಾಚಾರದಲ್ಲಿ ಆಯಾಯ ಕ್ಷೇತ್ರಗಳಲ್ಲಿ ಪ್ರಾಬಲ್ಯವಿರುವ ಜಾಗಗಳಲ್ಲಿ ಸೀಟುಗಳನ್ನು ಬಿಟ್ಟುಕೊಡ್ತಾ ಹೋದರೆ ಮುಂದೆ ಅಲ್ಲಿ ಪಕ್ಷ ಸಂಘಟನೆ ಮಾಡುವುದು ಬಹಳ ಕಷ್ಟ ಅನ್ನುವಂತ ವಿಚಾರ ಎರಡು ಪಕ್ಷಗಳಿಗೆ ಅರ್ಥ ಆಗ್ತಾ ಇದೆ. ಜೆಡಿಎಸ್ ಕೂಡ ಇದನ್ನ ಮನನ ಮಾಡಿಕೊಳ್ತಾ ಇದೆ. ಬಿಜೆಪಿ ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿಗಳನ್ನು ಹಾಕೋದನ್ನು ಬಿಟ್ರೆ ಹೊಂದಾಣಿಕೆ ಹೆಸರಿನಲ್ಲಿ ಪಕ್ಷಕ್ಕೆ ಸಾಕಷ್ಟು ನಷ್ಟ ಆಗುತ್ತೆ. ಕಾಂಗ್ರೆಸ್ ಈಗ 2.5 ವರ್ಷದ ಆಡಳಿತವನ್ನ ಮುಗಿಸ್ತಾ ಇದೆ. ಇನ್ನು ಉಳಿದಿರುವಂತ ಅವಧಿಯಲ್ಲಿ ಪಕ್ಷದ ವರ್ಚಸ್ಸು ಕುಗ್ಗಿದಾಗ ಉಳಿದಂತ ಆ ಪ್ರಭಾವಿ ವಲಯವನ್ನ ತಮ್ಮ ತಮ್ಮ ಪಕ್ಷಗಳು ಬಳಸ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ನಾಯಕರು ಯೋಚನೆಯನ್ನ ಮಾಡ್ತಿದ್ದಾರೆ. ಪಕ್ಷದ ನಾಯಕರಿಗೆ ಅವಕಾಶವನ್ನ ಕೊಟ್ಟ ಬಳಿಕ ನಾಯಕತ್ವ ಹುಟ್ಟೋದಕ್ಕೆ ಸಾಧ್ಯ. ಅಂತ ಅವಕಾಶವನ್ನ ಕೈ ಚೆಲ್ಲಬಾರದು. ಆ ನಿಟ್ಟಿನಲ್ಲಿ ಸನ್ನಿವೇಶವನ್ನ ನೋಡಿಕೊಂಡು ಮೈತ್ರಿ ಮಾಡೋಣ, ಇಲ್ಲದಿದ್ರೆ ಏಕಾಂಗಿಯಾಗಿ ಸ್ಪರ್ಧೆ ಮಾಡಿಕೊಂಡು ಪಕ್ಷವನ್ನ ಉಳಿಸಿಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಎರಡೂ ಪಕ್ಷಗಳು ಚಿಂತನೆ ಮಾಡಿದೆ. ಇದಕ್ಕೆ ಸಕಾರಾತ್ಮಕ ಸ್ಪಂದನೆಗಳು